ನೀವು ಎಲ್ಲಿಯವರು ನೀವಲ್ಲಿ ಘಟನೆ ಏನು ನೋಡಿದಿರಿ ಹೇಳಿ ದಯವಿಟ್ಟು. ಇಲ್ಲಿ ಏನು ನಡೀತು ಅಂದರೆ ಸರ್ 6:30 6:20 ಆಗಿರೋ ಇದು ಇನ್ಸಿಡೆಂಟು ನಮಗೆ ಗೊತ್ತಾಗೋಷ್ಟು 7:30 ಆಗಿತ್ತು. ನಾನಲ್ಲಿ ಲೋಕಲಲ್ಲಿ BJP ಕಾರ್ಯಕರ್ತ ಮತ್ತು ಸ್ವಯಂ ಸೇವಕ. ಸ್ಟೇಷನ್ಗೆ ಹೋದೋ 8 ಗಂಟೆ ಅಷ್ಟೊಂದು ಸ್ಟೇಷನ್ ಹೋದೋ ಎಲ್ಲ ಆಯಿತು. ಕಂಪ್ಲೇಂಟ್ ಕೊಟ್ಟರು, ಹೊಯ್ಸಳ ಬಂದರು, ಎಲ್ಲ ಆಯಿತು, ಎಲ್ಲ ಬಂದರು. 8 ಗಂಟೆಗೆ ನಾವು ಸ್ಟೇಷನ್ಗೆ ಹೋದ್ವಿ, ಹಲಸೂರ್ಗೆ ಸ್ಟೇಷನ್ಗೆ. ಒಂದೇ ಒಂದು ಬ್ಲಡ್ಡು ಡ್ರಾಪ್ ಬಿದ್ದರೆ ಅಟೆಂಪ್ಟ್ ಮರ್ಡರ್ ಕೇಸ್ ಅಂತ ಆಗ್ತಾರೆ. ಇದು ಕಾಮನ್ IPC ಏನು ಹೇಳುತ್ತೆ ಅದು. ಮೈಯೆಲ್ಲ ರಕ್ತ ಆಗೈತೆ, ಅಲ್ಲಲ್ಲಿ ಚುಚ್ಚವ್ರೆ. ರಾತ್ರಿ 11:45ವರೆಗೂ FIR ಕೊಟ್ಟಿಲ್ಲ. ಒಂದು 500 ಜನ ಸೇರಿದ್ವಿ. ಯಾಕೆ FIR ಕೊಡಲ್ಲ? ನೀನು FIR ಹಾಕು, ಕೋರ್ಟಲ್ಲಿ ನಾವು ನೋಡ್ಕೋತೀವಿ. ತಪ್ಪಿದ್ರೆ ನಮ್ದಿದ್ರೆ ನಮಗೆ ಶಿಕ್ಷೆ ಆಗಲಿ, ಇವ್ರಿಗಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ಇದು ಏನಾಯಿತು ಅಂದರೆ ACP ಇಲ್ಲ, DCP ಇಲ್ಲ ಅಂತ ಸಬು ಹೇಳ್ಕೊಂಡೇ ಬಂದರು. ಲಾಸ್ಟಿಗೆ ನಮ್ಗೇನು ಗೊತ್ತಾಯಿತು, ಈ ಸರ್ಕಾರ ಬ್ರದರ್ಸ್ ಆಫ್ DCM ಲಂಗು ಲಗಾಮ್ ಇಲ್ದಿರ ಇಡೀ ಕರ್ನಾಟಕದಲ್ಲಿ ಲಂಗು ಲಗಾಮ್ ಇದ್ರೆ ಆಡ್ತಾರೆ. ಇದು 3ನೇ 4ನೇ ನಿದರ್ಶನ. ಇನ್ನೂ 4 ವರ್ಷ ಇದೆ ಸರ್ಕಾರ, ಇನ್ನು ಏನೇನು ಆಗ್ಬೋದು. ಬಾಂಬ್ ಹಾಕಿದ್ರೆ ಸ್ವಾಮಿ ನಿಮ್ಗೆ ಏನ್ ಬೇಕೋ ಅದು ಸಿಕ್ಬಿಟ್ಟು ನಿಮ್ಮ ಪಾರ್ಟಿಗೆ ನಿಮ್ಗೆ ಏನ್ ಬೇಕೋ ಇವ್ರನಿಂದ ಸಿಕ್ಬಿಟ್ಟು, ಪಾಪ ಇವ್ರು ಇನ್ನೋಸೆಂಟ್, ಇವ್ರ ಮೇಲೆ ಇದಾಗಿದ್ರೆ ಅದ್ಮೇಲೆ ಇದ್ ಮಾಡಿ. ಅಲ್ಲ ನಿಮ್ಗೆ ಏನ್ ರಾಜಕೀಯ ಬೇಕು, ಬಿಜೆಪಿಗೆ ರಾಜಕೀಯ ಬೇಕು, ಹಿಂದೂ ಮುಸಲ್ಮಾನ್ ಮಾಡಬೇಕು. ಚೆನ್ನಾಗಿದ್ದೀವಿ, ಹಿಂದೂ ಮುಸಲ್ಮಾನು ಚೆನ್ನಾಗಿದ್ದೀವಿ. ಇವ್ರ ಅಂಗಡಿಯಿಂದ ಮುಂದೆಗಡೆ ಒಂದು ಚಿಕ್ಕದಾಗ ಒಂದು ಟೀ ಅಂಗಡಿ ಇಟ್ಕೊಂಡವ್ರೆ. ನಾ ಅಲ್ಲಿ ಟೀ ಕುಡಿತಾ ಮಾತಾಡ್ತಾ ಇದ್ದೆ. ಸರ್ ಆ ಹುಡುಗರು ಇವತ್ತಲ್ಲ 2 ತಿಂಗಳ ಹಿಂದೆ ನಮ್ಮ ಹತ್ರನೂ ಬಂದು ಗಲಾಟೆ ಮಾಡಿದ್ರು, ಕೆಳಗಡೆ ಗಲಾಟೆ ಮಾಡಿದ್ರು, ಪಕ್ಕದಲ್ಲ. ಸರ್ ಅವ್ರ ಮೇಲೆ ಇವತ್ತು ಹಲ್ಲೆ ಮಾಡಿದ್ರೆ CCTV ಫುಟೇಜ್ ಸಿಕ್ಕಿದೆ. ಆ ಟೀ ಅಂಗಡಿ ಹತ್ರ ಏನೂ ಇಲ್ಲ. ಆ ಟೀ ಅಂಗಡಿಯನ್ನು ಹೊಡೆದಿದ್ದಾರೆ ಸರ್ ಇವರು. ಇವ್ರು ಇನ್ನೋಸೆಂಟ್ ಗಳ ಕಂಪ್ಲೇಂಟ್ ಕೊಟ್ಟವ್ರು NCR ಆಗಿಲ್ಲ ಜೈಲ್ ಕಳ್ಬೇಕು. ನಾವು ಆತಂಕವಾದಿಗಳಿಗೆ ಟೆರರಿಸ್ಟ್ಗೆ ಫತ್ವಾನು ಕೊಡಲ್ಲ, ಸಪೋರ್ಟ್ ಮಾಡಲ್ಲ. ಯಾರನ್ನ ಆಗಲಿ ಹೊಡೆದ್ರಲ್ಲ ಅವರನ್ನು ನಾವು ಏನ್ ಮಾಡಲಿಲ್ಲ ಗೊತ್ತಾ? ಆ ತರ ನೀವು ಏನ್ ತಿಳ್ಕೊಂಡಿದ್ದೀರಾ? ಇದು ಹಿಂದೂ ಮುಸಲ್ಮಾನ್ ತಗೊಂಡು ಇದು ರಾಜಕೀಯ ಮಾಡಕ್ಕೆ ಎಲೆಕ್ಷನ್ ಗಿಮಿಕ್ ಮಾಡಬೇಡಿ ನೀವು. ಎಲೆಕ್ಷನ್ ಗಿಮಿಕ್ ಮಾಡಬೇಡಿ. ಈಗ ಎಲೆಕ್ಷನ್ ಜೈನ್ ಸಮುದಾಯ ಮಾಡ್ತಾ ಇರೋದು ಜೈನ್ಗೆ ನಮ್ಮ ಸದ್ಭಾವನಾ ಸಂಘಟನೆ ರಕ್ಷಣೆ ಕೊಡ್ತಾ ಇದ್ದೀವಿ. ನೀವು ಸುಮ್ಮನೆ ಜೈನ್ಗೆ ನೋಡಿ ಎಲ್ಲ 90% ಬಿಸ್ನೆಸ್ ನಾವು ಕೊಡ್ತಾ ಇದ್ದೀವಿ ಇವರಿಗೆ. ಬಟ್ಟೆ ರಂಜಾನ್ ನಲ್ಲಿ ಬಟ್ಟೆ ಕೋಟ್ಯಾಂತರ ರೂಪಾಯಿ ಪರ್ಚೇಸಿಂಗ್ ಜೈನ್ ಹತ್ರ ನಾವು ಮಾಡ್ತೀವಿ. ಒಡವೆ ನಾವು ಜೈನ್ ಹತ್ರ ನಾವು ನೀವು ಗಲ್ಬೆ ಮಾಡಬೇಡಿ. ನಾವು ಯಾವತ್ತೂ ಹೇಳಿಲ್ಲ ಮುಸಲ್ಮಾನರು ನೀವು ಬರೀ ಮುಸಲ್ಮಾನ್ ಹತ್ರ ತಗೊಳ್ಳಿ, ಜೈನ್ ಹತ್ರ ತಗೋಬೇಡಿ ಅಂತ ನಾವು ಹೇಳಿಲ್ಲ. ನೋಡಿ ಇದು ತರ್ತಾ ಇದ್ದೀರಾ ನೀವು, ಇದು ತರಬೇಡಿ ನೀವು ಹಿಂದೂ ಮುಸಲ್ಮಾನ್ ಅಂತ. ಒಂದು ನಿಮಿಷ, ಇದರಲ್ಲಿ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಈ ಸ್ವತಃ ಮುಖೇಶ್ ಅವರೇ ಹೇಳಿರುವ ಹಾಗೆ ಅಂದರೆ ಅದನ್ ಟೈಮ್ ಆಗಿರಲಿಲ್ಲ. ಆ ಟೈಮ್ ಇದರಲ್ಲಿ ಮೇನ್ ಅಂತ ಹೇಳಿದ್ರೆ ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಒಬ್ಬ ಹಿಂದೂ ರಂಜಾನ್ ಸಂದರ್ಭದಲ್ಲಿ, ಅಜಾನ್ ಸಂದರ್ಭದಲ್ಲಿ ಇವತ್ತು ಭಜನೆ ಹಾಕುವಂಗಿಲ್ಲ. ಭಜನೆ ಹಾಕಿದರೆ ಕೊಲೆ ಮಾಡ್ತೇನೆ ಅಂತ ಬೆದರಿಕೆ ಹಾಕುವವರು ಇವತ್ತು ನಾಳೆ ದಿನಗಳಲ್ಲಿ ಇವತ್ತು ಇದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಮಧ್ಯೆ ಮಾತಾಡಬೇಡಪ್ಪ, ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇದೇ ಇವತ್ತು ಕೇರಳದಲ್ಲಿ ನಡೀತಾ ಇದೆ. ಕೇರಳದಲ್ಲಿ ರಂಜಾನ್ ಸಂದರ್ಭದಲ್ಲಿ ಹಿಂದೂ ವಿದ್ಯಾರ್ಥಿಗಳು ಸಹ ರೋಜಾ ಮಾಡಬೇಕಾಗಿದೆ ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಒಂದ್ ಕಡೆ ಸರ್ಕಾರ ಚಕ್ರವರ್ತಿ ಸುಲಿಬೆಲೆ ಅಂತ ಹಿಂದೂ ನಾಯಕರ ಮೇಲೆ, ಅವ್ರ ಮೇಲೆ ಏನೂ ಇಲ್ಲ, ಆದ್ರೂ ಅವ್ರ ಮೇಲೆ ಬೇರೆ ಕೇಸಸ್ ಹಾಕಿ ಜೈಲು ಹಾಕುವಂತ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಈ ಕೇಸಲ್ಲಿ, ಈ ಪರ್ಟಿಕ್ಯುಲರ್ ಕೇಸಲ್ಲಿ ಇಷ್ಟೊಂದು ಬ್ರುಟ್ಯಲ್, ಇದನ್ನ ಒಂದು ರೀತಿಯಲ್ಲಿ ಟೆರರಿಸ್ಟ್ ಅಟ್ಯಾಕ್ ಅಂತ ಹೇಳ್ಬೋದು. ಅವನೊಬ್ಬ ಹಿಂದೂ, ಅವನೊಬ್ಬ ತನ್ನ ಧರ್ಮದ ಆಚರಣೆನ ಮಾಡಿದ ಕಾರಣಕ್ಕಾಗಿ ಅವನನ್ನ ಹತ್ಯೆ ಮಾಡುವಂತ ಪ್ರಯತ್ನ ನಡೀತಾ. ಅವನು ಇಂಟರ್ವ್ಯೂದಲ್ಲಿ ಇದರಲ್ಲಿ ಹೇಳ್ತಾನೆ, ನನ್ನನ್ನು ಚಾಕು ಹಾಕ್ಲಿಕ್ಕಾಗಿ ಪ್ರಯತ್ನವನ್ನು ಮಾಡಿದ್ರು, ಮತ್ತೆ ನನಗೆ ಜೀವ ಬೆದರಿಕೆ ಕೊಟ್ಟಿದ್ರು ಅಂತೇಳಿ ಸ್ವತಃ ಮುಖೇಶ್ ಅವರು ಹೇಳ್ತಾರೆ. ಇದರ ಅರ್ಥ ಏನಿದೆ? ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರದ ಕಾಲಾವಧಿಯಲ್ಲಿ ಕನ್ನಯ್ಯ ಲಾಲನ್ನ ಬರ್ಬರವಾಗಿ ಹತ್ಯೆ ಮಾಡ್ಲಿಕ್ಕೆ ಏನ್ ತರ ಪ್ರಯತ್ನ ಮಾಡಿತು, ಅದೇ ಘಟನೆ ಇವತ್ತು ಮರುಕಳಿಸ್ತಾ ಇದೆ.
ಇವತ್ತು ಕಾಂಗ್ರೆಸ್ ಸರ್ಕಾರ ಅಪರಾಧಿಗಳನ್ನ ಬಂಧನ ಮಾಡುವ ಬದಲಾಗಿ ಇವತ್ತು FIR ತೆಗೆದುಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. FIR ಅಲ್ಲಿ ಚೇಂಜಸ್ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನ ಏನಂತ ಹೇಳಿದ್ರೆ ಅಪೀಸ್ಮೆಂಟ್ ಓಲೈಕೆ, ಅಪೀಸ್ಮೆಂಟ್ ಓಲೈಕೆಯ ಪರಮಾವಧಿ ಇದೆ, ಅಪೀಸ್ಮೆಂಟ್ ಓಲೈಕೆಯ ಪರಮಾವಧಿ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಘಟನೆ ಅಲ್ಲ, ಹಿಂದೆ ಮೈಸೂರಲ್ಲಿ ಮಧ್ಯ ಮಾತಾಡಬೇಡಪ್ಪ, ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮಧ್ಯದಲ್ಲಿ 2010ರಿಂದ 2013ರಲ್ಲಿ ಕೇವಲ ಮೈಸೂರಲ್ಲಿ 9 ಹಿಂದೂ ಕಾರ್ಯಕರ್ತರ ಬರ್ಬರ ಹತ್ಯೆ ಆಗತ್ತೆ. ಆ ಬರ್ಬರ ಹತ್ಯೆಯನ್ನು ಮಾಡಿದಂತ PFI ಗ್ಯಾಂಗು, ಅಬಿದ್ ಪಾಷಾ ಗ್ಯಾಂಗು. ಈ 9 ಮರ್ಡರ್ ಹಿಂದೂ ಕಾರ್ಯಕರ್ತರ ಮರ್ಡರ್ ಪ್ರಕರಣದಲ್ಲಿ ಕಾಂಗ್ರೆಸ್ ಕಾಲಾವಧಿಯಲ್ಲಿ ನಡೆಯುತ್ತೆ. ಆ ಪ್ರಕರಣದಲ್ಲಿ ಒಂದೇ ಗ್ಯಾಂಗ್ ಮಾಡಿದೆ, ಆ ಗ್ಯಾಂಗ್ ಮೇಲೆ UAPA ಆಕ್ಟ್ ಹಾಕಲಿಲ್ಲ, ಅಪರಾಧಿಗಳನ್ನ ಮೇನ್ ಮಾಸ್ಟರ್ ಮೈಂಡ್ ಅನ್ನು ಅರೆಸ್ಟ್ ಮಾಡಲಿಲ್ಲ, ಕೆಲವು ಅಪರಾಧಿಗಳನ್ನ ಅರೆಸ್ಟ್ ಮಾಡಿ ತದನಂತರ ಅವರಿಗೆ ಬೇಲಿಗೆ ವಿರೋಧ ಮಾಡಲಿಲ್ಲ. ಇವತ್ತು ಆ ಅಪರಾಧಿಗಳೆಲ್ಲ ಹೊರಗಡೆ ಇದ್ದಾರೆ. ಈ ರೀತಿ ಕಾಂಗ್ರೆಸ್ ಕಾಲಾವಧಿಯಲ್ಲಿ ಅಪೀಸ್ಮೆಂಟ್ ಓಲೈಕೆ, ಮುಸ್ಲಿಮರ ಓಲೈಕೆ ಕಾರಣಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಬಂದ ನಂತರ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ರೀತಿ ಟಿಪ್ಪು ಸುಲ್ತಾನ್ ಆಡಳಿತ ನಡೀತಾ ಇದೆಯಾ, ISIS ಆಡಳಿತ ನಡೀತಿದೆ, ಈ ರೀತಿ ನಡೀತಾ ಇದೆ. ಹಿಂದೂ ಕಾರ್ಯಕರ್ತರ ಮೇಲೆ ಫೇಸ್ಬುಕ್ ಮೇಲೆ ಏನು ಬರೆದ್ರು ಸಹ ಅವ್ರ ಮೇಲೆ FIR ಮಾಡುವಂತದ್ದು, 100ಕ್ಕೂ ಹೆಚ್ಚು ಕಾರ್ಯಕರ್ತರ ಮೇಲೆ FIR ಮಾಡಿ ಜೈಲಿಗೆ ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 1975 ಬಿಜೆಪಿ ಪೀರಿಯಡ್ ಇದ್ದಾಗ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿಲ್ವಾ? ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ, ಹರ್ಷ ಅವರ ಮರ್ಡರ್ ಆಗಿರುವಂತದ್ದು ಬಿಜೆಪಿ ಕಾಲಾವಧಿಯಲ್ಲಿ. ಆದ್ರೆ ಇವತ್ತು ಕಾಂಗ್ರೆಸ್ ಆಡಳಿತ ಬಂದ ನಂತರ ಇವತ್ತು ಹಿಂದೂಗಳ ಮೇಲೆ FIR ಹಾಕುವಂಥದ್ದು, ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಯುವಂಥದ್ದು. ಇವತ್ತು ಏನಾದರೂ ಒಂದು ಘಟನೆ ಆದರೆ ಇವತ್ತು ಪೊಲೀಸರಿಗೆ ಬೆದರಿಕೆ ಹಾಕ್ತಾರೆ, ಇವತ್ತು ಪೊಲೀಸರಿಗೆ ಜೀವ ಬೆದರಿಕೆ ಹಾಕುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಒಂದ್ ರೀತಿಯಲ್ಲಿ ಯಾವ ತರ ಸ್ಥಿತಿ ಇದೆ ಅಂತ ಹೇಳಿದ್ರೆ, ಇವತ್ತು ರಂಜಾನ್ ಹಬ್ಬ ಆದ್ರೆ ಹಿಂದೂಗಳು ಪೂಜೆ ಮಾಡುವಂಗಿಲ್ಲ, ಭಜನೆ ಹಾಕುವಂಗಿಲ್ಲ ಅಂತ ಹೇಳಿದ್ರೆ ಯಾವ ತರ ಸ್ಥಿತಿ ನಡೀತಾ ಇದೆ. 1990ಯಲ್ಲಿ ಕಾಶ್ಮೀರದಲ್ಲಿ ಏನ್ ಘಟನೆ ನಡೆದಿತ್ತಲ್ಲ, ಇವತ್ತು ಕರ್ನಾಟಕ ನಡೀತಾ ಇದೆ. ಕೇರಳದ ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇದೆ, ವೆಸ್ಟ್ ಬೆಂಗಾಲ್ ಸ್ಥಿತಿ ಕರ್ನಾಟಕ ನಡೀತಾ ಇದೆ. ಅಂದ್ರೆ ಇದು ಅತ್ಯಂತ ಅಪಾಯಕಾರಿ ಓಲೈಕೆಯ ಪರಮಾವಧಿ ಇದೆ. ಇವತ್ತು ಹಿಂದೂಗಳ ಸರ್ವೈವಲ್ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ರಿಯಾಜ್ ಅಹ್ಮದ್ ಅವರು ಗಮನಿಸ್ತಾ ಇದ್ದೀರಿ ನೀವು ಬೆಳಗಿನಿಂದ ಕೂಡ, ಆಮೇಲೆ ಇಲ್ಲಿ ಚರ್ಚೆಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಿಮ್ಮ ರಿಯಾಕ್ಷನ್ ಈ ಘಟನೆ ಬಗ್ಗೆ? ನಾನು ಮೋಹನ್ ಗೌಡ ಅವರು ಮಾತಾಡ್ತಾ ಇರೋದೇನು, ಅವರು ಧ್ವನಿ ಕೇಳಿದ್ರೆ ಮೋಹನ್ ಗೌಡ್ರು ಅಂತ ಕಾಣುತ್ತೆ. ಹೌದು. हे मोहन गौड़ ये क्या हो गया, मुसलमान के जोड़ में हिंदू आ गया FIR में? ಮೋಹನ್ ಗೌಡ್ರೆ, ಇದು ನಿಮಗೆ ಹೆಣ ಬೇಕು, ಹೆಣ ಕೇಳ್ರಿ ಒಂಚೂರು ಮಾತು ಕೇಳ್ರಿ. ನಿಮಗೆ ಹೆಣ ಬೇಕು, ಹೆಣ ರಾಜಕೀಯ ಮಾಡ್ಲಿಕ್ಕೆ ಹೆಣ ಬೇಕು, ಅದು ಹಿಂದೂ ಹೆಣವಾಗಿರ್ಬೇಕು, ಬಂದಿರ್ಬೇಕು. ಯಾಕಂದ್ರೆ ನಿಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳಲು ನಿಮಗೆ ಬಿಜೆಪಿ ಗೆಲ್ಲಿಸ್ಲಿಕ್ಕೆ 5 ವರ್ಷ ಯಾವುದೇ ರೀತಿಯ ಕೆಲಸ ಮಾಡಿರ್ಲಿಲ್ಲ ನೀವು. 5 ವರ್ಷ ಈಗ ರಾಜಸ್ಥಾನದಲ್ಲಿ ನಿಮ್ಮ ಕಾರ್ಯಕರ್ತರನ್ನು ಬಿಟ್ಟು ಅಂಗಡಿ ಮುಂಗಡೆ ಭಗವದ್ ಧ್ವಜವನ್ನು ಹಾಕಿ ಮುಸಲ್ಮಾನರು ಇದ್ ಮಾಡಿದಾರಂತ ನೀವು ಆರೋಪ ಮಾಡ್ತಾ ಇದ್ದೀರಾ. ಯಾಕೆ ಅವ್ನು ಎಷ್ಟು ಮಾಡ್ಕೊಂಡು ಇವತ್ತುವರೆಗೂ ಯಾಕೆ ಅವನಿಗೆ ಹೋಗಿ ತರ್ದಿಲ್ಲ ಯಾವನು? ಇವತ್ತು ನೀವು ನಾಟಕ ಮಾಡ್ಲಿಕ್ಕೋಸ್ಕರ ಒಂದು ಟಾಸ್ಕ್ ಕೊಟ್ಟಿದ್ದೀರಾ ಅವನಿಗೆ. ಅವ್ನ್ ಟಾಸ್ಕ್ ತಗೊಂಡ್ಬಿಟ್ಟು ಏನ್ ಮಾಡಿದಾನೆ, ಮುಸಲ್ಮಾನರನ್ನ ಗುರಿಯಾಗಿಟ್ಕೊಂಡು ಬೇಕಂತ ಉದ್ದೇಶಪೂರ್ವಕವಾಗಿ ಜನರನ್ನ ಕೇಳಿಸ್ಬೇಕಂತ ಹೇಳಿದ್ರು. ನೀವು ಕೋಮುಗಲಭೆಯನ್ನು ಸೃಷ್ಟಿ ಹಾಳು ಮಾಡುವವರ ಮೇಲೆ ಸಮರ್ಥನೆ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗ್ಬೇಕು. ಆ ಘಟನೆ ಬಗ್ಗೆ ಖಂಡನೆ ಮಾಡಿ, ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಘಟನೆ ಬಗ್ಗೆ ಮಾತಾಡಿ, ವಿಷಯಾಂತರ ಮಾಡಬೇಡಿ. ಈ ರೀತಿ ಮಾತಾಡ್ತಾ ಇರ್ಲಿಲ್ಲ. ಯಾರ ಮೇಲೆ ಕಾಂಪಿಟೇಷನ್ ಮಾಡಕ್ ಹೊರಟಿದ್ದೀರಾ ನೀವು? ಹೋಗ್ಲಿ, ಯಾವನ ಪಕ್ಕ ಯಾವನ ನಿಮ್ ಸಂಘ ಪರಿವಾರದವ್ನ ಇರ್ಬೇಕು ಅವನು. ಯಾಕಂದ್ರೆ ಅಂಗಡಿ ಮುಂದೆ ಬೇಕು ಅಂತಾನೆ ಭಗವದ್ ಹಾಕಿ ಉದ್ರೇಕು ಅಂತ ಸಂಘ ಪರಿವಾರ ಏನ್ ರೂಲ್ಸ್ ಇದೆಯಾ? ಹಾಕ್ಬಾರ್ದ? ಅವರ ಅಂಗಡಿ ಇದೆ, ಅವರ ಎದುರಿಗೆ ಅವರ ಧ್ವಜ ಹಾಕುವಂತ ರೈಟ್ಸ್ ಇದೆ. ಹೇಗೆ ನಿಮ್ಮ ಮಸೀದಿ ಮೇಲೆ ನಿಮ್ಮ ಧ್ವಜ ಹಾಕುವಂತ ರೈಟ್ಸ್ ಇದೆ, ಧ್ವಜ ಹಾಕುವಂತ ರೈಟ್ಸ್ ಇದೆ. ಇದನ್ನು ಪಾಕಿಸ್ತಾನ ಒಂದ್ ನಿಮಿಷ ನಾನು ಅಂಗಡಿಗೆ ಹೋಗಿದ್ದೆ.